ನೋಡಿದ್ರ ಚಿತ್ರಕ್ಕ, ಮುತ್ತು ಮಾವನ ಹತ್ರ ಬೆಳ್ಳಿ ಮದುವೆ ವಿಚಾರ ಮಾತಾಡೋಣ ಅಂತ ಹೋದ್ರೆ ಆ ಮಾಯ ಅದಕ್ಕೂ ಕಲ್ಲು ಹಾಕ್ಬಿಟ್ಲು. ನಾವು ನಿಮ್ಮನ್ನು ಕಳ್ಕೊಂಡಿದ್ದೀವಿ ಅಂತಂದಮೇಲೆ ನಿಜವಾಗ್ಲೂ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಕ್ಕ. ವಿಧಿ ಕ್ರೂರಿನೇ, ಆದ್ರೆ ಆ ವಿಧಿಗಿಂತ ಕ್ರೂರಿ ನೀವಾಗ್ತಿದ್ದೀರಾ ಅಕ್ಕ. ಬೆಳ್ಳಿಗೆ ಒಂದು ಸಣ್ಣ ನೋವಾದ್ರೂ ಸಾಕು, ನೀವು ಎಲ್ಲಿದ್ರೂ ಅವಳನ್ನ ರಕ್ಷಿಸೋಕೆ ಬರ್ತಿದ್ರಿ. ಆದ್ರೆ ಈಗ ಅವಳು ಅಷ್ಟೊಂದು ಕಷ್ಟಪಡ್ತಿದ್ದಾಳೆ, ನೋವು ಅನುಭವಿಸ್ತಿದ್ದಾಳೆ. ನೀವು ಯಾಕಕ್ಕ ಬರ್ತಿಲ್ಲ? ಅವಳು ಕಷ್ಟಪಡ್ತಿರೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಾ? ಅಥವಾ ಆ ಮಾಯ ಏನಾದರೂ ನಿಮ್ಮನ್ನು ತಿರ್ಗಾ ಬಂದ್ಸಿಟ್ಟಿದ್ದಾಳ? ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಕ್ಕ. ಇಲ್ಲ ಅಂದಿದ್ರೆ ನೀವು ಖಂಡಿತ ಬರ್ತಿದ್ರಿ ಅಕ್ಕ. ಆ ಮಾಯನ್ ಗರ್ವ ಸೊಕ್ಕು ಮುರಿಬೇಕು ಅಂದ್ರೆ, ಮುತ್ತು ಮಾವ ಬೆಳ್ಳಿನ ಮದ್ವೆ ಆಗ್ಬೇಕು ಅಂದ್ರೆ ನೀವು ಬರ್ಬೇಕಕ್ಕ. ಈ ಕಷ್ಟನೆಲ್ಲ ನೋಡೋಕ್ಕಾಗ್ದೆ ನಾನಿವತ್ತು ದೇವಸ್ಥಾನಕ್ಕೆ ಹೋಗಿದ್ನಕ್ಕ. ನಮ್ಮ ಮನೇಲಿ ಒಳ್ಳೇದು ನಡಿಬೇಕು ಅಂದ್ರೆ ಈ ನಿಂಬೆ ಹಣ್ಣ ನಾವು ದೇವ್ರ ರೂಮಲ್ಲಿ ಇಡಬೇಕು ಅಂತ ಅರ್ಚಕರು ಹೇಳಿದ್ರು. ನನ್ನ ಪಾಲಿಗೆ ನಿಮ್ಮ ಈ ಫೋಟೋ ಇರೋ ರೂಮೇ ದೇವ್ರ ರೂಮ್ ಅಕ್ಕ. ಹೇಗಾದ್ರೂ ಮಾಡಿ ವಾಪಸ್ ಬನ್ನಿ ಅಕ್ಕ. ಬೆಳ್ಳಿ ಜೀವನನ ಬಂಗಾರ ಮಾಡಿ. ಮಾಯಾಗೆ ಈಗಾಗಲೇ ಮದುವೆ ಆಗಿದ್ಯಾ? ಮದುವೆ ಆಗಿದ್ರು ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಈ ಮನೆಗೆ ಬಂದು ಸೇರ್ಕೊಂಡು ನಾಟಕ ಆಡ್ತಿದ್ಯಲ್ಲ. ಮುತ್ತು ಮಾವನ್ ಯಾಮಾರಿಸಿದಲ್ದೆ ಬೆಳ್ಳಿಗೂ ಕಷ್ಟ ಕೊಡ್ತಿದ್ಯಾ. ಇನ್ಮೇಲಿದೆ ಕಣೆ ನಿನಗೆ ಮಾರಿ ಹಬ್ಬ. ನಿನ್ನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಹರಿಣಿನೇ ಅಲ್ಲ. ಮಾಯಾ ಅನ್ನೋ ರಾಕ್ಷಸಿನ ಸಂಹಾರ ಮಾಡಕ್ಕೆ ಒಂದು ಅಸ್ತ್ರ ಸಿಕ್ಕಾಯ್ತು. ಮಾಯಾ, ನೀನು ಬರೀ ಕಿಲಾಡಿ ಆಗಿರ್ಬೋದು, ಆದ್ರೆ ನಾನು ಜಗತ್ ಕಿಲಾಡಿ. ಇಷ್ಟು ದಿವಸ ಬೆಳ್ಳಿಗೆ ನೀನು ಕಷ್ಟ ಕೊಡ್ತಿದ್ದೆ, ಇನ್ನು ಮುಂದೆ ಆ ಕಷ್ಟನೆಲ್ಲ ನೀನು ಅನುಭವಿಸ್ಬೇಕು. ನಾನು ಹಾಗೆ ಮಾಡೇ ಮಾಡ್ತೀನಿ. ನಿನ್ನ ಅಡ್ಡಾರಿಗಳನ್ನೆಲ್ಲ ಮುಚ್ಚಾಕಕ್ಕಂತಾನೆ
ನನ್ನ ಚಿತ್ರಕ್ಕ ನಂಗೆ ದಾರಿ ತೋರಿಸಿದ್ದಾರೆ. ಇನ್ಮೇಲೆ ಇದೆ ಕಣೆ ನಿನಗೆ ಮಾರಿ ಹಬ್ಬ. ಅಜ್ಜೋ, ಅಲ್ಲೇ ಬಿದ್ದೋಯ್ತಲ್ಲ, ಹೇಗಾದ್ರೂ ಮಾಡಿ ತಗೊಳ್ಳೇಬೇಕು. ಮಯ, ಯಾಕೋ ಇವತ್ತು ತುಂಬ ಬೇಜಾರಾಗ್ತಿದೆ ಕಣೆ. ನಿನಗೆ ಬೇಜಾರಾಗ್ತದೆ ಅಂತ ನಾನು ನಿನಗೆ ದಿನ ಸಿನಿಮಾ ಕರ್ಕೊಂಡು ಹೋಗಕ್ಕಾಗತ್ತಾ? ನಿನ್ನ ಬಾಯ್ ಫ್ರೆಂಡ್ ಜೊತೆ ಹೋಗು. ಸರಿ ಬಿಡು, ನನ್ನ ಇಯರಿಂಗ್ಸ್ ಹೇಗಿದೆ? ಚೆನ್ನಾಗಿದೆ. ನಿನಗೆ ಚೆನ್ನಾಗಿದೆ ಅಂದಮೇಲೆ ಪಕ್ಕ ಚೆನ್ನಾಗಿಲ್ಲ ಅಂತಾನೆ. ಬಾ, ಚೇಂಜ್ ಮಾಡ್ತೀನಿ. ಇದೇನಿದು ಪೇಪರ್ ಬಿದ್ದಿದೆ? ಇದೇಗೆ ಇಲ್ಲಿಗೆ ಬಂತು? ರಾಜನ್ ಸಂಬಂಧಪಟ್ಟಿರೋ ಎಲ್ಲ ಡಾಕ್ಯುಮೆಂಟ್ಸು ನಾನೇ ಸುಟ್ಟಾಕಿದ್ದೆ, ಆದ್ರೆ ಇದೇ ಹುಡ್ಕೋತು. ಇದು ಯಾರ ಕೈಲಾದ್ರೂ ಸಿಕ್ಕಿದ್ರೆ ನನ್ನ ಮದುವೆ ಕನಸು ಕನಸಾಗೆ ಉಳಿಯುತ್ತೆ, ಗ್ಯಾರಂಟಿ. ಅಯ್ಯೋ ದೇವ್ರೆ, ಆ ಸರ್ಟಿಫಿಕೇಟ್ ಹೇಗಾದರೂ ಮಾಡಿ ನನ್ನ ಕೈಗೆ ಸಿಗೋ ಹಾಗೆ ಮಾಡಪ್ಪ. ಅದೊಂದು ಇದ್ರೆ ಮಾತ್ರ ನನ್ನ ಮಾಯಿನ ಕೈಗೊಂಬೆ ಮಾಡ್ಕೊಳ್ಳೋಕೆ ಸಾಧ್ಯ. ಇಲ್ಲ ಅಂದರೆ ಅವಳನ್ನ ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀನೇ ಕಾಪಾಡಬೇಕು. ಶೋ, ನಂಗೊಂದು ಇಂಪಾರ್ಟೆಂಟ್ ಕಾಲ್ ಬೇರೆ ಬರ್ತಿದೆ. ಒಂದು ಕೆಲಸ ಮಾಡು, ಇದನ್ನ ಹೀಗೆ ಬಿಡಬೇಡ, ಹೇಗಾದ್ರೂ ಮಾಡಿ ಸುಟ್ಟಾಕು. ಹಲೋ, ಈ ಮಾಯಾ ಬೇರೆ, ಇಲ್ಲಿ ಬೇರೆ ಮ್ಯಾಚ್ ಬಾಕ್ಸ್ ಬೇರೆ ಕಾಣಿಸ್ತಾ ಇಲ್ಲ. ಈ ಪೇಪರ್ನ ಯಾರು ನೋಡ್ತಾರೆ? ಅರ್ದು ಬಿಸಾಕಿದ್ರಾಯ್ತು. ಕೆಳಗಡೆ ಬಿದ್ದೋಯ್ತೆ. ಇದು ರಾಜುದು ಮ್ಯಾರೇಜ್ ಸರ್ಟಿಫಿಕೇಟ್ ಅಲ್ವಾ? ಈ ವಿಷಯ ಮಾಯಿಗೆ ಮಾತ್ರ ಗೊತ್ತು. ಇಲ್ಲ, ಈ ವಿಷಯ ಈ ಮನೇಲಿ ಬೇರೆ ಯಾರಿಗೂ ಗೊತ್ತಿದೆ. ಯಾರು ಗೊತ್ತಿರ್ಬೋದು? ಮೇಡಮ್, ಪೇಪರ್ ಪೀಸ್ ಆಗಿತ್ತು, ಟೇಪ್ ತೊಗೊಂಡು ಅಣಿಸ್ತಿದ್ದೆ, ಗಾಳಿಗೆ ಹಾರ್ಕೊಂಡು ಬಂದು ಇಲ್ಲಿ ಬಿದ್ದಿದ್ದೆ. ಸ್ವಲ್ಪ ಪೇಪರ್ ಕೊಡ್ತೀರಾ? ಈ ವಿಷಯ ಮಾಯಿಗೆ ಬಿಟ್ಟು ಬೇರೆಯವ್ರಿಗೂ ಗೊತ್ತಿದೆ ಅಂತ ಆಯಿತು. ಕೊಡಿ ಮೇಡಮ್, ತುಂಬ ಉಪಕಾರ ಆಯಿತು. ಒಳಗೆ ಬನ್ನಿ. ನಿನ್ನಿಂದನೂ ಉಪಕಾರ ಆಗೋದು ನನಗೆ ತುಂಬ ಇದೆ. ರಾಜು, ನನ್ನ ಮೊಬೈಲು ಪರ್ಸಲ್ಲಿದೆ, ಕೊಡಪ್ಪ. ಅಣ್ಣ, ಏನಾಯ್ತು? ಯಾಕೆ ಒಂಥರ ಇದೆಯಾ?
ಗೊತ್ತಿಲ್ಲ ಶರ್ಮಿಳಾ, ಮನ್ಸಿಗೆ ಯಾಕೋ ತುಂಬ ಬೇಜಾರಾಗ್ತಾ ಇದೆ. ಯಾಕಣ್ಣ, ಅಂಥದ್ದು ಏನಾಯ್ತು? ಮನುಷ್ಯರು ನಮ್ಮ ಜೊತೆ ಇದ್ದಾಗ ಅವ್ರ ಬೆಲೆ ಏನು ಅಂತ ಗೊತ್ತಾಗಲ್ಲ, ತುಂಬ ಕೀಳಾಗಿ ನೋಡ್ತೀವಿ. ಆದರೆ ಅವ್ರು ನಮ್ಮನ್ನು ಬಿಟ್ಟು ಹೋದಾಗಲೇ ಅವ್ರ ಬೆಲೆ ಏನು ಅಂತ ಗೊತ್ತಾಗೋದು. ಯಾಕೋ ಗೊತ್ತಿಲ್ಲ ಶರ್ಮಿಳಾ, ಅಮ್ಮ ತುಂಬ ನೆನಪಾಗ್ತಿದ್ದಾರೆ. ಯಾಕಣ್ಣ ಹಾಗಂತ್ಯ? ನಾವೆಲ್ಲ ನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ನಮ್ಮಿಂದ ನಿನಗೆ ಪ್ರೀತಿ ಕಡಿಮೆ ಆಗಿದೆಯಾ? ನೀನ್ ನಕ್ರೆ ನಾವು ಸಂತೋಷ ಪಡ್ತೀವಿ, ನಿನ್ ಖುಷಿನ ನಾವು ಸಂಭ್ರಮಿಸ್ತೀವಿ. ನೀನತ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಅಣ್ಣ, ನೀನು ಅಳಬಾರ್ದಣ್ಣ, ನೀನು ಅಳಬಾರ್ದು. ಇಲ್ಲ ಅಮ್ಮ, ನೀವು ನನ್ನ ಖುಷಿಯಾಗಿ ನೋಡ್ಕೊಳ್ತಿಲ್ಲ ಅಂದ್ರೆ ಆ ದೇವರು ಮೆಚ್ಚಲ್ಲ. ತಾಯಿ ಕಳ್ಕೊಂಡಿದ್ದಾಗ ಚಿಕ್ಕಮ್ಮ ಆ ಸ್ಥಾನನ ತುಂಬಿದ್ರು. ಆದ್ರೆ ನಾನೇ, ನೀವು ಸಂತೋಷವಾಗಿದ್ದೀರಾ, ಊಟ ಮಾಡಿದ್ರ, ತಿಂಡಿ ಮಾಡಿದ್ರ ಅಂತ ಒಂದ್ ದಿವಸನೂ ನಿಮ್ ಯೋಗಕ್ಷೇಮ ವಿಚಾರಿಸ್ಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡು ಶರ್ಮಿಳಾ. ಚಿಕ್ಕಮ್ಮ ನಂಗೆ ತಾಯಿ ಸ್ಥಾನ ಕೊಟ್ಟಿದ್ದಾರೆ, ಅದಕ್ಕೆ ಯಾವಾಗಲೂ ನಾನು ಋಣಿಯಾಗಿರ್ತೀನಿ. ಆದ್ರೆ ಕಳೆದೋಗಿರೋ ದಿನಗಳು ನೋಡಿದ್ರೆ ಬರೀ ನೋವೆ. ಅದನ್ನ ನೆನ್ಸ್ಕೊಂಡ್ರೆ, ಕಳೆದೋದ ದಿನಗಳನ್ನ ನೆನ್ಸ್ಕೊಂಡಿದ್ರೆ ಉಳಿದಿರೋ ದಿನಗಳು ಖಾಲಿ ಅನ್ಸುತ್ತೆ ಅಣ್ಣ. ಮನ್ಸಿನ ತುಂಬ ಬರೀ ನೋವು ತುಂಬಿಕೊಂಡಿದ್ರೆ ಮನಸ್ಸು ಹೆಣದ ಥರ ಭಾರ ಆಗತ್ತೆ. ಮನಸ್ಸಲ್ಲಿರೋ ನೋವನ್ನ ಕಮ್ಮಿ ಮಾಡ್ಕೊಳ್ಳೋಣ, ಇಲ್ಲ ಅಂದ್ರೆ ನಮ್ಮ ಮನಸ್ಸು ಶವವಾಗತ್ತೆ. ತುಂಬಾ ಕಷ್ಟ ಆಗುತ್ತೆ. ಒಂದೇ ಒಂದ್ಸರಿ ಪ್ರೀತಿಸೋನ್ನ ನೆನ್ಸ್ಕೊಂಡ್ರೆ ಆ ಪ್ರೀತಿ ಮತ್ತೆ ಸಿಗಲ್ಲ ಅನ್ನೋದು ಮನ್ಸಿಗೆ ತುಂಬಾ ನೋವಾಗುತ್ತೆ. ಯಾಕೆ ಶರ್ಮಿಳಾ, ಯಾಕೆ ಇದ್ದಾಗ ಯಾವ ಪ್ರೀತಿನೂ ನಮ್ಗೆ ಅರ್ಥ ಆಗಲ್ಲ, ಅವ್ರು ದೂರ ಹೋದ್ಮೇಲೆ ನಾವು ದೂರ ನಿಂತ್ಕೊಂಡು ಅಳ್ತಿರ್ತೀವಿ. ಅಷ್ಟರಲ್ಲಿ ಆ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೊರಟೋಗಿರ್ತಾರೆ. ಎಲ್ಲಿ ನನ್ನ ಚಿಕ್ಕಮ್ಮನ ಕಳ್ಕೊತೀನೋ ಅಂತ ಭಯ ಶುರುವಾಗಿದೆ ಶರ್ಮಿಳಾ. ಹಾಗೆಲ್ಲ ಏನೂ ಆಗಲ್ಲ ಅಣ್ಣ, ಆ ದೇವರು ಯಾವತ್ತೂ ನಮ್ಮ ಕೈ ಬಿಡಲ್ಲ. ನೀನು ಅಳ್ಬೇಡ. ಮುತ್ತು ಸರ್, ಇವನೊಬ್ಬ, ಇವನು ಅಡದಲ್ದೆ ನನ್ಗೂ ಅಳಿಸ್ತ. ನನ್ನ ಮೇಕಪ್ ಎಲ್ಲ ಹೋಯ್ತು. ನಾನು ಹಾಕಿರೋ ಒಂದೊಂದು ಹನಿ ಕಣ್ಣೀರ್ಗೂ ನೀನು ಒಂದೊಂದು ಎಕರೆ ಬರ್ಕೊಡ್ಬೇಕು. ಹಾಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಶರ್ಮಿಳಾನೇ ಅಲ್ಲ. ಡಾಕ್ಟರ್, ಅಲ್ಲೇ ಯಾಕೆ ನಿಂತ್ಕೊಂಡ್ರಿ? ಒಳಗೆ ಬನ್ನಿ. ಬೆಳ್ಳಿ, ಯಾರು ಬಂದಿದ್ದಾರೆ ನೋಡು. ಬನ್ನಿ, ಕೂತ್ಕೊಳ್ಳಿ. ಶರ್ಮಿಳಾ, ಅಣ್ಣ. ಬೆಳ್ಳಿಂಗ್ ಕರ್ಕೊಂಬಾ. ಸರಿ ಅಣ್ಣ. ಕೂತ್ಕೊಳ್ಳಿ ಡಾಕ್ಟರ್. ಮನೆ ಕಳಿಸ್ತೋಣ, ನಾನು ಕರ್ಕೊಂಡು ಹೋಗ್ಬೇಕಾ? ಚೆನ್ನಾಗಿದ್ದೀರಾ ಡಾಕ್ಟರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಶರ್ಮಿಳಾ, ಬೇಗ ಕರ್ಕೊಂಡು ಬಾ. ಬಂದೆ ಅಣ್ಣ. ನಮಸ್ತೆ ಡಾಕ್ಟ್ರೆ. ಬೆಳ್ಳಿ, ಹೇಗಿದ್ದೀಯಮ್ಮ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಮ್ಮ. ಪಕ್ಕದೂರಲ್ಲಿ ಒಂದು ಪೇಷಂಟ್ ನೋಡೋಣ ಅಂತ ಬಂದೆ. ನಿಮ್ಮ ತಂದೆ ತೀರ್ಕೊಂಡಿದ್ದ ವಿಷಯ ಗೊತ್ತಾಯ್ತು, ಹಾಗೆ ನಿಮ್ಮೆಲ್ಲರನ್ನೂ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಮದುವೆ ನಿಂತಿದ್ರ ಬಗ್ಗೆ ನಮಗೇನು ಯೋಚನೆ ಇಲ್ಲ, ಆದರೆ ಅಪ್ಪನ ವಿಚಾರನೇ ನಮ್ಮನ್ನೆಲ್ಲ ಕಾಡ್ತಾ ಇದೆ. ಅದು ಅಲ್ಲದೆ ಚಿಕ್ಕಮ್ಮನ ಆರೋಗ್ಯ ಬೇರೆ ಸರಿ ಇಲ್ಲ. ನಡೆದಿರೋ ವಿಷಯನ ಅರಗಿಸ್ಕೊಳ್ಳೋಕ್ಕೆ ಯಾರಿಂದನೂ ಸಾಧ್ಯ ಆಗ್ತಿಲ್ಲ. ಎಲ್ಲ ನಮ್ಮ ಕೈ ಮೀರಿ ನಡೀತಾ ಇದೆ. ಬೆಳ್ಳಿ, ನಾನು ಕೊಟ್ಟಿರೋ ಟ್ಯಾಬ್ಲೆಟ್ನ ಸರಿಯಾಗಿ ತಗೊಳ್ತಾ ಇದೆಯಾ ತಾನೆ? ತಗೋತಿದ್ದೀನಿ. ನೋಡು ಬೆಳ್ಳಿ, ನೀನು ಯಾವಾಗಲೂ ಒಂಟಿಯಾಗಿರಬಾರ್ದು.
ಎಲ್ಲರ ಜೊತೆ ಮಾತಾಡ್ಕೊಂಡು ಓಡಾಡ್ಕೊಂಡಿರ್ಬೇಕು. ಅವಾಗ ನಿನ್ನ ಹತ್ರ ಯಾವ ನೋವು ಸುಳಿಯೋದಿಲ್ಲ. ನಾನು ನಿಮಗೆ ಕಾಫಿ ಮಾಡ್ಕೊಂಡು ಬರ್ತೀನಿ. ಬೆಳ್ಳಿಗೆ ಎಷ್ಟೇ ಕಷ್ಟ ಬಂದ್ರು ಧೈರ್ಯವಾಗಿ ಅದನ್ನ ಎದುರಿಸ್ತಾಳೆ. ಅವಳನ್ನ ಮೆಚ್ಚಲೇಬೇಕು. ಅವ್ರ ಅಮ್ಮ ಅವ್ರ ಅಜ್ಜಿ ತೀರ್ಕೊಂಡಿರೋ ವಿಷಯ ಅವಳಿಗೆ ತುಂಬಾ ಕಾಡ್ತಾ ಇದೆ ಮುತ್ತು ಅವರೇ. ದಿನ ಕಳೀತಾ ಕಳೀತಾ ಅವಳು ನೋವು ಕಡಿಮೆ ಆಗಿದೆಯೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಕಾಳಜಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇದು ನನ್ನ ಕಾಳಜಿ ಅಲ್ಲ, ಅವಳಿಗೆ ಹಳೆ ನೆನಪುಗಳನ್ನ ಯಾವುದು ಕಾಡದೇ ಇರೋ ರೀತಿ ನೀವು ನೋಡ್ಕೊಂಡಿದ್ದೀರಾ. ಅದಕ್ಕೆ ಅವಳು ಬೇಗ ಗುಣ ಆಗ್ತಾ ಇದ್ದಾಳೆ. ಅವಳು ಬೇಗ ಗುಣ ಆಗೋದಕ್ಕೆ ಕಾರಣ ನೀವೇ ಮುತ್ತು ಅವರೇ. ನಿಮ್ಮ ಮದುವೆ ಯಾವುದೇ ಅಡೆತಡೆ ಆಗದೆ ಚೆನ್ನಾಗಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಮುತ್ತು ಅವರೇ. ಥ್ಯಾಂಕ್ ಯು ಡಾಕ್ಟರ್. ಮದುವೆಗೆ ನೀವು ಬರಬೇಕು. ಖಂಡಿತ ಬರ್ತೀನಿ, ಮಿಸ್ ಮಾಡಲ್ಲ. ಎಲ್ಲಿದ್ದಾಳೆ ಈ ಮಾಯಾ? ಪರವಾಗಿಲ್ಲ, ಮುಂದಿನ ಸಲ ಬರ್ತೀನಿ. ಆದರೆ ನನಗೆ ಖುಷಿ ತರ್ತಾ ಇರೋ ವಿಷಯ ಅಂದರೆ ಅವಳು ಮದುವೆ ಆಗ್ತಾ ಇಲ್ವಲ್ಲ, ಅದೇ. ಸರಿ ಮುತ್ತವ್ರೆ, ನಾನಿನ್ನು ಬರ್ತೀನಿ. ಅಯ್ಯೋ, ಏನು ಎದ್ದೇ ಬಿಟ್ರಿ? ಬೆಳ್ಳಿ ಕಾಫಿ ಮಾಡ್ಕೊ ಬರ್ತೀನಿ ಅಂತ ಹೋಗಿದ್ದಾಳೆ. ಇಲ್ಲ, ನನಗೊಂಚೂರು ಅರ್ಜೆಂಟ್ ಕೆಲಸ ಇದೆ ಮುತ್ತವ್ರೆ, ನಾನು ಇನ್ನೊಂದ್ಸಲಿ ಬರ್ತೀನಿ. ಸರಿ ಡಾಕ್ಟರ್, ಬರ್ತೀನಿ. ಶರ್ಮಿಳಾ, ಅಣ್ಣ, ಬೆಳ್ಳಿ ತಿಂಡಿ ಮಾಡಿಲ್ಲ ಅನ್ಸುತ್ತೆ, ತಿಂಡಿ ಹಾಕೊಡು. ಸರಿ ಅಣ್ಣ. ಹರಿಣಿ, ಹಾ ಮಾವ. ಬೆಳ್ಳಿನ ನೋಡೋಕ್ಕೆ ಡಾಕ್ಟ್ರು ಬಂದಿದ್ರು. ಅವ್ರ ಪರ್ಸ್ನ ಇಲ್ಲೇ ಮರ್ತೋಗಿದ್ದಾರೆ. ಮೋಸ್ಟ್ಲಿ ಇಲ್ಲೇ ಹೋಗ್ತಿರ್ಬೇಕು ಅನ್ಸುತ್ತೆ. ಹೋಗಿ ಕೊಟ್ಬಿಟ್ಟು ಬಾಮ್ಮ. ಸರಿ ಮಾವ. ರಾಜು, ನಾನು ಮುತ್ತುರಾಜು ಅವ್ರ ಮನೆಗೆ ಬಂದಿದ್ದೆ ಕಣೋ. ಇಲ್ಲ ರಾಜ, ನನ್ನ ಮನೆ ತುಂಬ ಕಣ್ಣಾಡಿಸ್ದೆ. ಮಾಯಾ ನನಗೆಲ್ಲೂ ಕಾಣಿಸ್ಕೊಳ್ಳಿಲ್ಲ. ಆದರೆ ನನ್ನ ಮನೆ ಹತ್ರ ಬರ್ತಿದ್ದಂಗೆ ನನಗೊಂದು ಶಾಕ್ ಆದಿತ್ತು. ಹೌದು ಕಣೋ, ನನ್ನ ಮನೆ ಹತ್ರ ಬರ್ತಿದ್ದಾಗೆ ನನ್ನ ಕಾಲ ಹತ್ರ ಬಂದು ಒಂದು ಪೇಪರ್ ಬಿತ್ತು. ಅದು ಏನು ಅಂತ ತೆಗೆದು ನೋಡಿದೆ. ನಿನ್ನ ಮಾಯನ ಮ್ಯಾರೇಜ್ ಸರ್ಟಿಫಿಕೇಟ್. ಇಲ್ಲ ಕಣೋ, ಅದು ಪೀಸ್ ಪೀಸ್ ಆಗಿತ್ತು. ಯಾವುದೋ ಒಂದು ಹುಡುಗಿ ಓಡ್ ಬಂದು ಅದು ಪೇಪರ್ ಪೀಸ್ ಪೀಸಾಗಿ ಕೆಳಗೆ ಬಿದ್ದೋಗಿದೆ, ಅದು ನಂದು ಅಂತೇಳಿ ತೊಗೊಂಡೋದ್ಲು. ಸರಿ ಕಣೋ. ಮೇಡಮ್, ನಿಮ್ಮ ಪರ್ಸ್ ಬಿಟ್ಟು ಹೋಗಿದ್ರಿ, ಅದಕ್ಕೆ ಕೊಡೋಣ ಅಂತ ಬಂದೆ. ತಗೊಳ್ಳಿ. ಹೌದು, ನಾನು ಹೋದ್ಸತಿ ಬಂದಾಗೆಲ್ಲ ನಾನು ನಿಮ್ಮನ್ನು ನೋಡೇ ಇಲ್ಲ. ಯಾರು ನೀವು? ನಾನಾ? ಮುತ್ತು ಮಾವ ಇದ್ದಾರಲ್ವಾ, ಅವ್ರ ತಮ್ಮನ ಹೆಂಡತಿ, ಹರಿಣಿ ಅಂತ ಹೆಸರು. ತುಂಬ ಚೆನ್ನಾಗಿದೆಯಮ್ಮ ನಿನ್ನ ಹೆಸರು. ಬರ್ತೀನಿ. ಯಾಕದ್ಗೆ ಏನಾಯ್ತು? ಗುಲಾಬಿ ಹೂವು ಥರ ಇರೋ ಮುಖ ರೌದ್ರ ಕಾಳಿ ಥರ ಆಗಿದೆ. ನೀನ್ ಸುಮ್ಮನಿರು ಮಾಯಾ, ನನ್ನ ರೇಗಿಸ್ಬೇಡ. ನನಗೆ ಬರ್ತಿರೋ ಕೋಪಕ್ಕೆ. ಯಾರ ಮೇಲದ್ಗೆ ಇಷ್ಟೊಂದು ಕೋಪ? ಇನ್ಯಾರು ಇದಾನಲ್ಲ, ನಿನ್ ಬಾಯ್ ಫ್ರೆಂಡ್. ನಮ್ಮ ಅಣ್ಣ ಅನ್ಸ್ಕೊಂಡವನು. ಜೊತೆಗೆ ಆ ಹಾಳಾಗಿ ಬೆಳ್ಳಿ ಬೇರೆ. ಅವಳು ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದೇನು, ಅವಳಿಗೆ ತಿಂಡಿ ಕೊಡು, ಅವಳಿಗೆ ಕಾಫಿ ಮಾಡ್ಕೊಡು ಅನ್ನೋದೇನು. ನಾನು ನಿಮ್ಮ ಮನೆ ಕೆಲ್ಸದವಳ? ಕಾಮ್ ಡೌನ್. ಅದಕ್ಕೆ ಯಾರು ಸತ್ತಿರೋ ವಿಷಯಕ್ಕೆ ಈ ರೀತಿ ತಲೆ ಕೆಡಿಸ್ಕೋಬೇಕು? ನೀವ್ ನೋಡಿದ್ರೆ ಯಾವುದೋ ಸಿಲ್ಲಿ ರೀಸನ್ಗೆ. ನಗ್ಬೇಡ ಮಾಯಾ ನೀನು. ಮಾಯಾ, ನೀನ್ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಮುತ್ತಣ್ಣನ ಮದ್ವೆ ಆಗಿ ನನಗೆ ಬರ್ಬೇಕಾಗಿರೋ ಆಸ್ತಿನ ನನಗೆ ಕೊಡಿಸ್ಬಿಡು. ಆಮೇಲೆ ಮನೆ ಸಾವಸ್ತನ ನನಗೆ ಬೇಡ. ನೀವೆಲ್ಲರೂ ಈ ಆಸ್ತಿ ಹಿಂದೆ ಬಿದ್ದಿದ್ದೀರಲ್ವಾ? ಈ ಹಾವು ಏಣಿ ಆಟದಲ್ಲಿ ನಾನಾ ನೀವಾ ಅಂತ ನೋಡೇ ಬಿಡೋಣ. ಆದ್ರೆ ನಿಮ್ಮಮ್ಮ ಮುತ್ತು ಪ್ರಾಣದಿಂದನೇ ಬಿದ್ದಿದ್ದಾರೆ. ನಾನು ಆ ರೀತಿ ಸಿಲ್ಲಿಯಾಗಿ ಯೋಚನೆ ಮಾಡೋಣ. ಈ ಸಾಮ್ರಾಜ್ಯಕ್ಕೆ ಒಡ್ತಿಯಾಗಿ ರಾಜ್ಯಭಾರ ಮಾಡ್ಬೇಕು ಅನ್ಕೊಂಡಿರೋ ನೀಲಾಂಬರಿನೇ ಸಾಯಿಸಿ ನಾನು ಈ ಸಾಮ್ರಾಜ್ಯದ ಒಡ್ತಿ ಆಗ್ತೀನಿ. ನೀನು ಬೈರ ಭಿಕ್ಷೆ ಎತ್ತೋದಕ್ಕೆ ತಯಾರಾಗಿ. ಈ ರಾಜ ಯಾರು? ಎಲ್ಲಿದ್ದಾನೆ? ಏನ್ ಮಾಡ್ತಾ ಇದ್ದಾನೆ? ಅಲ್ಲ, ಇವನ್ ಯಾಕೆ ಮಾಯನ್ನ ಮದ್ವೆ ಆಗಿ ದೂರ ಇದ್ದಾನೆ? ಈ ರಾಜ ಯಾರು ಅಂತ ಗೊತ್ತಾದ್ರೆ ಹಾರಾಡ್ತಿರೋ ಮಾಯಂಗೆ ಸರಿಯಾದ ಪಾಠ ಕಲಿಸ್ಬೋದು. ಮಾಯಾ,
ನಿನ್ನ ಆಟಕ್ಕೆಲ್ಲ ಸದ್ಯದಲ್ಲೇ ಬ್ರೇಕ್ ಹಾಕ್ತೀನಿ, ನೋಡ್ತಾ ಇರು.